ಮನವಿ ಕೊಟ್ಟಿದ್ದಾರೆ. ನಾನು ನಿನ್ನೆ ನಿಮ್ಗೇನು ಹೇಳಿದ್ದೀನಿ, 31ನೇ ತಾರೀಕು ನಮಗೆ ಯಾವುದೇ ರೀತಿಯಂತ ಮಾಹಿತಿ ಇರಲಿಲ್ಲ. ಆ ಹಿನ್ನೆಲೆ ಒಳಗ ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ ಅವರು ವೈಲ್ಡ್ ಲೈಫ್ ಬೋರ್ಡ್ಗೆ ಕೊಡಬೇಕಾದಂತ ಕಾಮೆಂಟ್ ಅನ್ನ ಅವರು ಕೊಡದೇ ಇರೋ ಕಾರಣದಿಂದ ಅದನ್ನ ಡೆಫರ್ ಮಾಡಲಾಗಿದೆ. ಮತ್ತು ಒಂದು ಕಡೆ ಎಲ್ಲೋ ತಪ್ಪುದಾರಿಗೆಳೆಯುವಂತಹ ಒಂದಿಷ್ಟು ಪ್ರಯತ್ನಗಳು ನಡೀತಾ ಇದೆ. ಗೋವಾಕ್ ಬೇಕಾಗುವಂತಹ ವಿದ್ಯುತ್ ಯೋಜನೆಗೆ ಮಾಡಿಕೊಟ್ಟಿದ್ದಾರೆ, ಇದಕ್ಕೆ ಮಾಡಿಕೊಟ್ಟಿಲ್ಲ ಅಂತ ಅದು ಸರಿಯಲ್ಲ. ಗೋವಾದ ವಿದ್ಯುತ್ತು ಅಂತ ಅಲ್ಲ, ಅದು ದಾಬೋಲ್ದಿಂದ ಎನ್ ರೂಟ್ ಎಲ್ಲೆಲ್ಲಿ ಬರ್ತೈತಿ, ಎಲ್ಲಾ ರಾಜ್ಯಗಳ ಎಲ್ಲಾ ಹಳ್ಳಿಗಳ ಎಲ್ಲಾ ಜಿಲ್ಲೆಗಳಿಗೂ ಈ ಯೋಜನೆ ಅತ್ಯಂತ ಅಭೂತಪೂರ್ವವಾದಂತಹ ಯೋಜನೆ. ನಮ್ಮ ಸರ್ಕಾರ ಇದನ್ನ ರೈತರಿಗೆ, ವಿಶೇಷವಾಗಿ ಸಾಮಾನ್ಯ ಜನರಿಗೆ 24 ತಾಸು ವಿದ್ಯುತ್ ಲಭ್ಯವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಮಾಡಿದಂತಹ ಯೋಜನೆ ಇದು. ಹಾಗಾಗಿ ಈಗೂ ನಾವು ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೀವಿ, ಇದನ್ನ ನೀವು ರೀಕನ್ಸಿಡರ್ ಮಾಡಂತ. ರಾಜ್ಯದ ಸಂಬಂಧಿಸಿದ ಅಥಾರಿಟಿ ಅವರು ಅದನ್ನ ರೀಕನ್ಸಿಡರ್ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಮಹದಾಯಿಗೆ ಸಂಬಂಧಿಸಿದಂತೆ ನಾನು ರಿಪೀಟೆಡ್ ಆಗಿ ಹೇಳಿದ್ದೀನಿ, ಇದ್ರೊಳಗೆ ಏನೇನು ಒಳ್ಳೇದಾಗ್ಯದ ಅದೆಲ್ಲ ನಮ್ಮ ಕಾಲದಲ್ಲೇ ಆಗ್ಯದ. ಟ್ರಿಬ್ಯುನಲ್ಲು ರಚನೆ ಮಾಡಿ ಹೋದವರು ಇವರು, ಅದಕ್ಕೆ ನ್ಯಾಯಾಧೀಶರನ್ನ ಆಫೀಸು ಎಲ್ಲ ಕೊಟ್ಟು ವರದಿ ತಗೊಂಡು ನಾವು ಮಾಡಬೇಡ ಅಂತ ಹೇಳಿದ್ವಿ, ಮಾಡಿದ್ರು. ವರದಿ ತರಿಸಿದ್ವಿ, ವರದಿಯನ್ನ ನಿಯಮಿತ ಅವಧಿಯೊಳಗೆ ತರಿಸಿದ್ವಿ. ತರಿಸಿದ ವರದಿಯನ್ನ ಗೆಜೆಟಿಫಿಕೇಶನ್ ಮಾಡಿದ್ವಿ, ಗೆಜೆಟ್ ನೋಟಿಫಿಕೇಶನ್ ಮಾಡಿ ಅದಾದ ನಂತರ ಎನ್ವೈರನ್ಮೆಂಟ್ ಎಕ್ಸಂಪ್ಷನ್ ಕೊಡಿಸಿದ್ವಿ ಮತ್ತು ಅದು ಸಬ್ಸಿಕ್ವೆಂಟ್ಲಿ DPR ಅಪ್ರೂವಲ್ ಮಾಡಿಸಿದ್ವಿ. ನಾನು ಹಿಂದೆನೂ ಹೇಳಿದ್ದೀನಿ ಇದನ್ನು ಅನೇಕ ಬಾರಿ, ನಿಮ್ಮ ಮನೆ ಮುಂದಿನ ಒಂದು ಗಿಡ ಕಡಿಬೇಕಂತಂದ್ರೆ ಕನಿಷ್ಠ ಪಕ್ಷ 6 ತಿಂಗಳು ಹಿಡಿತದೆ. ನೀವು ಪರ್ಮಿಷನ್ ತೊಗೊಂಡು ಕಡಿಬೇಕು. ಯಾರು ಏನೂ ಅನ್ನಲಿಲ್ಲ, ಸುಮ್ಮನೆ ಕಡಿದ್ರೆ ಒಂದು ಗಿಡ ಅದು ಬೇರೆ. ನಿಜಕ್ಕೂ ಯಾರ ಕಂಪ್ಲೇಂಟ್ ಕೊಟ್ರ ಅದಕ್ಕೆ ಅತ್ಯಂತ ಕಠಿಣವಾದಂಥ ಕಾನೂನು ಇದೆ. ಇದರಲ್ಲಿ ನನಗೆ ಹೇಳಿರುವುದು, ನನಗೆ ಅಧಿಕೃತ ಮಾಹಿತಿ ಅಲ್ಲ, ನನಗೆ ಹೇಳೋದು 2 ಲಕ್ಷ ಗಿಡಗಳನ್ನ ಕಟ್ ಮಾಡಬೇಕಾಗ್ತದೆ. ಇದಿಷ್ಟು ಈಸಿ ಸಿಗುವುದಿಲ್ಲ. ಇದು ನಾವು ಕಾನ್ಫಿಡೆನ್ಷಿಯಲ್ ಆಗಿ ಮತ್ತು ನಮ್ಮ ರಾಜ್ಯಕ್ಕೆ ಹಿತ ಆಗುವಂಗ ಏನ್ ಬೇಕೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಯಾವ ಕಾಂಗ್ರೆಸ್ ಪಾರ್ಟಿಯವರು ಹಿಂದೆ ಒಂದು ಹನಿ ನೀರು ಕೊಡಲ್ಲ ಅಂತ ಹೇಳಿದ್ರು, ಇದು ಟ್ರಿಬ್ಯುನಲ್ ಕೊಟ್ಟರು, ಗೋಡೆ ಕಟ್ಟಿದ್ರು. ಯಾರು ಹೇಳಿದ್ರು? ಸೋನಿಯಾ ಗಾಂಧಿ ಅವರು ಹೇಳಿದ್ರು. ಇವರೆಲ್ಲರೂ ಇವತ್ತು ಮಾತನಾಡ್ತಾ ಇದ್ದಾರೆ. ನಾವು ಇದಕ್ಕೆ ಬದ್ಧರಿದ್ದೇವೆ, ನಾವು ಮಾಡ್ಸಲ್ಲ. ತಾರತಮ್ಯ ಅಂತ ಅನಿಸ್ತಾ ಇಲ್ವಾ ಸರ್? ಅಂದ್ರೆ ಇದು ಮೇಲ್ನೋಟಕ್ಕೆ ಗೋವಾಗೆ, ಯಾಕಂದ್ರೆ ಅದಕ್ಕೊಂದು ಗಿಡ ಕಡಿಲೇಬೇಕು ಸರ್. ಅದಕ್ಕೆ ನೋಡ್ರಿ, ನಾನು ನಿಮ್ಗೆ ಬಹಳ ಸ್ಪಷ್ಟವಾಗಿ ಒಂದ್ಸರ್ತಿ ಹೇಳಿದ್ದೇನೆ, ಇದರಲ್ಲಿ ಗೋವಾದ ಸಂಬಂಧವಾಗಿ ಈ ಯೋಜನೆ ಅಲ್ಲ. ಇಲ್ಲಿಯೂ ಸಹಿತ ಗಿಡಗಳನ್ನ ಏನು ಕಡಿದಿದೆ ಅದಕ್ಕೆ ಎಲ್ಲಾ ಡ್ಯೂ ಪ್ರೊಸೆಸ್ ಅನ್ನ ಫಾಲೋ ಮಾಡಬೇಕು. ಅದು ಇವತ್ತು ಕೊಟ್ಟು ಕೂಡಲೇ ನಾಳೆ ಶುರು ಆಗ್ತದೆ ಅಂತ ಯಾರೂ ಹೇಳಿಲ್ಲ. ಹಿಂಗಾಗಿ ಇದು ಮತ್ತು ಅಲ್ಲೇ ಟೈಗರ್ ಕಾರಿಡಾರ್ ಇಲ್ಲ. ಟೈಗರ್ ಕಾರಿಡಾರ್ ನಿಮ್ಮ ಅನೇಕ ನಮ್ಮ ರೈಲ್ವೆ ಯೋಜನೆಗಳು, ಅತ್ಯಂತ ಪ್ರಮುಖ ರೈಲ್ವೆ ಯೋಜನೆಗಳು, ರಸ್ತೆ ಯೋಜನೆಗಳು, ಅಲ್ಲಿ ಕಾಡು ಪ್ರಾಣಿಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಆನೆ ಮತ್ತು ಹುಲಿ, ಸಿಂಹಗಳು ಓಡಾಡ್ತಾವನ್ನಂತ ಕಾರಣಕ್ಕೆ ಅತ್ಯಂತ ಪ್ರಮುಖ ಪ್ರಾಜೆಕ್ಟ್ಗಳು ನಿಂತಾವೆ. ನಿಮ್ಮ ಒಂದು ಸ್ಟೇಟ್ಮೆಂಟ್ ಬಹಳ ಚರ್ಚೆ ಆಗ್ತದೆ, ಎಲ್ಲರೂ ಮಾತಾಡ್ತಿದ್ದಾರೆ. ನೀವ ಚರ್ಚೆಗೆ ಹೊಸ ಸಿಎಂ ಕ್ಯಾಂಪೇನ್ ಆರಂಭವಾಗಿದೆ ಸರ್ ಕಾಂಗ್ರೆಸ್ ನಲ್ಲಿ. ಬಿಟ್ರಪ್ಪ, ನೀವು ಅದನ್ನ ಹೇಳ್ತೀರಿ. ಅವರೆಲ್ಲರೂ ನೋಡ್ರಿ, ನಾನು ನಿನ್ನೆನೂ ಹೇಳಿದ್ದೀನಿ, ಇಷ್ಟು ರಿಯಾಕ್ಟ್ ಮಾಡೋ ಜರೂರತ್ ಏನಿತ್ತು? ಅಂದ್ರ ಅವ್ರು ತಪ್ಪು ಮಾಡಿದ್ದಾರ ಅಂತ. ಎಷ್ಟು ಮಂದಿ ಇದ್ದಾರೆ ಮಂತ್ರಿಗಳು ಕರ್ನಾಟಕದಾಗ? 25, 32 ಮಂತ್ರಿಗಳನ್ನು ರಿಯಾಕ್ಷನ್ ಕೊಟ್ರ. ಅಂದ್ರೆ ಇದ್ರದ್ದು ಬಿಸಿ ಏನಿದೆ ಬಹಳ ಚೆನ್ನಾಗಿರ್ತದೆ. ಸತ್ಯ ಹೇಳಿದ ಕೂಡಲೇ ಒಂದ್ ನಮ್ಮಲ್ಲಿ ಗಾದಿ ಮಾತದ, ಇದ್ದಂಗೆ ಹೇಳಿದ್ರ ಅಂತ. ಅದ್ರ ಮುಂದೆ ನಾ ಹೇಳೋದಿಲ್ಲ. ಹಂಗಾಗಿ ಅದ್ ಪರಿಸ್ಥಿತಿ. ಅದಕ್ಕೆ ಅವ್ರು ಉತ್ತರ ಕೊಡ್ತಾರಪ್ಪ. ನಾವು ಅದಕ್ಕೆ ಉತ್ತರ ಕೊಡೋದಕ್ಕೆ ಎಲ್ಲರಿಗೂ ನಾನೆಲ್ಲಿ ಉತ್ತರ ಕೊಡೋದು ಹೋಗ್ಲಿ? ಇವರು ಸಿಎಂ ರೇಸ್ದಲ್ಲಿ ಒಬ್ಬರಾದ್ಮೇಲೆ ಒಬ್ಬರೀಗ ದೇಶಪಾಂಡೆ ಸಾಹೇಬರು ಹಿರಿಯರು ಅವ್ರು ಹೇಳಿದ್ರು, ನಾನು ತಯಾರಿದ್ದೀನಿ ಬೇಕಾರೆ ಅಂತಂದ್ರು. ಆಮೇಲೆ ಪರಮೇಶ್ವರ್, DK ಶಿವಕುಮಾರ್ ಅಂತೂ ಮೊದಲಿಂದ ಕೂತಾರ. ಇವ್ರನ್ನ ಯಾವಾಗ ಎಬ್ಬಿಸೇನೋ, ನಾ ಯಾವಾಗ ಬಂದು ಕೂತೇನೋ ಅಂತ ಹೇಳಿ. MP ಪಾಟೀಲ್, ಸತೀಶ್ ಜಾರಕಿಹೊಳಿ, ಮತ್ತೆ ಹೆಸರಿದ್ರೆ ಹೇಳ್ರಿ, ನಿಮ್ಗೆ ಜಾಸ್ತಿ ಗೊತ್ತಿರುತ್ತೆ. ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತಾರೆಲ್ಲ ವಾಟ್ಸ್ಆಪ್ನಾಗೆಲ್ಲ ವಾಟ್ಸ್ಆಪ್ ಅಲ್ಲ, ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಪೋಸ್ಟರ್ ಹೊಸ್ತಾರೆ. ಈಗ ವಿಚಾರ ಅಂತ ಕೇಳೇನಿ ನಾನು. ಇವೆಲ್ಲ ನಡೆದಾವ ಕಾಂಗ್ರೆಸ್ ಪಾರ್ಟಿ ಒಳಗ. ಹೊರಗಡೆ ನಾವು ಸಿದ್ದರಾಮಯ್ಯನವರ ಹಿಂದೆ ಕಲ್ಲು ಬಂಡೆ ಅಂತ ಇದ್ದೇವೆ ಅಂತ ಹೇಳ್ತಾರೆ. ಒಳಗಡೆ ಎಲ್ಲಾರು ಹಿಂದಿಂದ
ಇದೆಲ್ಲ ಅದರಿಂದ ತಮ್ಮ ಮನೆ ಸರಿ ಮಾಡಿಕೊಳ್ಳಿ. ಸುಳ್ಳ ನಾವೊಂದೇನೋ ಹೇಳಿದ್ದಕ್ಕೆ ಬಹಳ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕೇಳ್ಬೇಕಾಗತ್ತ, ಮೊದಲ ಅಭಿವೃದ್ಧಿ ಬಗ್ಗೆ ಮಾತನಾಡ್ರಪ್ಪ ಅಂತ ಹೇಳಿದ್ದಾರೆ. ಈಗೂ ರೈತರು ಬಂದಿದ್ರು, 20-25% ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಏನೋ ಬರ ಪರಿಹಾರ ಸಿಗ್ಬೇಕಾಗಿತ್ತು, ಈಗ ಮಳಿ ಬಂದೈತಿ, ಈಗ ಮಳಿ ಬಂದಾಯ್ತು. ಈಗ ಬರ ಪರಿಹಾರ 20-25% ಸಿಕ್ಕಿಲ್ಲ. ದುಡ್ಡು ಕೊಡ್ರಪ್ಪ ಅಂತ ನಾನು ಹೇಳ್ಬೇಕಾಗಿತ್ತು. ದುಡ್ಡು ಕೊಟ್ಟಿಲ್ಲ. ಅದಾಗಿ ಅಡ್ಡಗಾಲ ಹಾಕಿದವ್ರು ನೀವು. ಅದಾದ ನಂತರ ನಾನು ಅತ್ಯಂತ ಜವಾಬ್ದಾರಿಯಾಗಿ ಹೇಳ್ತಾ ಇದ್ದೇನೆ, ಅತ್ಯಂತ ಪ್ರಮುಖ ಅಧಿಕಾರಿಗಳು ಕಾಂಗ್ರೆಸ್ಸಿನ ಅನೇಕರು MLAಗಳು ಎಲ್ಲಿಯಾದರೂ ನನಗೆ ಸಿಕ್ಕರ, ಸರ್ ಕೇಂದ್ರದಾಗ ಏನ್ರಿ ಯೋಜನೆ ಇದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೆ ರಸ್ತೆ ಮಾಡಿಸ್ಲಿಕ್ಕೆ ಕೊಡಿಸ್ರಿ. ಅಲ್ಲಪ್ಪ, ನಿಮ್ದ ರಾಜ್ಯ ಸರ್ಕಾರದ ನೀವು ನಮಗೆ ಕೊಡಿಸೋಕಲ್ಪ ಅಂತಂದ್ರೆ, ಸರ್ ಒಂದು ಪೈಸಾ ದುಡ್ಡು ಕೊಡ್ತಾ ಇಲ್ಲ ಅಂತ ಮಾತಾಡ್ತಾರೆ. ಒಂದು ದುಡ್ಡು ಕೊಡ್ರಪ್ಪ, ರಸ್ತೆ ಎಲ್ಲ ಹಾಳಾಗ್ಯಾವ. ಹುಬ್ಬಳ್ಳಿ ಒಳಗ ನಾವು ಭಾರತ ಸರ್ಕಾರದಿಂದ ಕಾಂಕ್ರೀಟ್ ರಸ್ತೆ ಎಲ್ಲ ಭಾರತ ಸರ್ಕಾರ, ನಿಮಗೂ ಗೊತ್ತಿದೆ, ಭಾರತ ಸರ್ಕಾರ ಮಾಡಿದಂತ ಕಾಂಕ್ರೀಟ್ ರಸ್ತೆಗಳನ್ನ ಬಿಟ್ಟರೆ ಎಲ್ಲಾ ರಸ್ತೆಗಳಲ್ಲಿ ತೆಗ್ಗುಗಳು ಬಿದ್ದಿವೆ. ಪಾಲಿಕೆಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಇವರಿಗೆ ಕೆಲಸ ಮಾಡೋದಕ್ಕಿಂತ ಹೆಚ್ಚು ರಾಜಕಾರಣ ಮಾಡೋದು. ಮತ್ತು ಇವತ್ತು ಇವರು ಅನ್ಪ್ಲಾನ್ಡ್ ಆಗಿ ಇವರು ಈ ಫ್ರೀ ಯೋಜನೆಗಳನ್ನ, ಫ್ರೀ ಬೀಸ್ ಅನೌನ್ಸ್ಮೆಂಟ್ ಮಾಡಿದ್ದರ ಪರಿಣಾಮವಾಗಿ ಅತ್ಯಂತ ದೊಡ್ಡದಾದಂತಹ ಒಂದು ಆರ್ಥಿಕ ಸಮತೋಲನ ಉಂಟಾಗಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ.